ಇದರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಕೂಗುಗಳು ಕೇಳಿ ಬಂದಿದ್ದಾವೆ. ನಿಮ್ಮ ನಿನ್ನೆ ರಾಜ್ಯಸಭೆ ಚುನಾವಣೆ ಆದ ನಂತರ ಇದೇ ಅಂಗಳದಲ್ಲಿ ಮಾಧ್ಯಮದ ಸೋದರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಹೊರಗೆ ಬಹುಶಃ ಏನ್ ನಿಮ್ಮ ಮುಖಾಂತರ ಆ ಘಟನೆ ಇವತ್ತು ತಿಳಿದು ಬಂದಿದೆ, ಅದು ನಿಜವಾಗಿದ್ದಲ್ಲಿ ಅದನ್ನ ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಅಂತವ ಯಾವುದೇ ಪತ್ತೆ ಹಚ್ಚಿಕೊಂಡು ಅವರಿಗೆ ಕಠಿಣವಾದ ಕ್ರಮವನ್ನು ತಗೊಳ್ಬೇಕು. ಈ ಸಂಪೂರ್ಣದ ಯಾಕಂದ್ರೆ ನಮ್ಮ ವ್ಯಾಪ್ತಿಗೆ ಬರುದು, ಇದು ಹೊರಗೆ ಅಸೆಂಬ್ಲಿ ಹೊರಗೆ ನಡೆದಂಥದ್ದು, ನಮ್ದು ಫಸ್ಟ್ ಆಫೀಸ್ ಮಾತ್ರ ಅಲ್ಲಿ ಇರುವಂತದ್ದು ನಮ್ಗೆ ವ್ಯಾಪ್ತಿಗೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇದು ಗೃಹ ಇಲಾಖೆಗೆ ಬರುವಂತ ಪ್ರದೇಶವಾಗಿದೆ. ಅದಕ್ಕೆ ನಾನು ಗೃಹ ಸಚಿವರಿಗೆ ನಾನು ಚರ್ಚೆ ಮಾಡಿ ಅದನ್ನು ಸೂಚಿಸ್ತೇನೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗ್ಬೇಕು. ಇದು ಆಗಿದೆ ಇಲ್ವಾ, ಆಗಿದ್ದಲ್ಲಿ ಯಾರು, ಆ ಗುಂಪಲ್ಲಿ ಹೇಗೆ ಅವ್ರು ಬಂದ್ರ ಅಥವಾ ಗುಂಪಲ್ಲಿ ಜೊತೆ ಇದ್ದವರ, ಗುಂಪಲ್ಲಿ ನುಸುಳಿಕೊಂಡವರ, ಯಾವ್ದು ಏನಂತೇಳಿ ಆ ಸ್ಪಷ್ಟವಾದ ಆ ಚಿತ್ರಣದೊಂದಿಗೆ ಬಹುಶಃ ಜನರಿಗೆಲ್ಲ ಸಂಶಯ ಬಗೆಹರಿಸಬೇಕು. ಅದು ಆಗಿದ್ದಲ್ಲಿ ಅದು ಯಾರೇ ಆದ್ರೂ ಕೂಡ ಅಂತವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಒದಗಿಸಬೇಕು, ಕ್ರಮ ಕೈಗೊಳ್ಬೇಕಂತ ನಾನು ಸಾಮಾನ್ಯ ಗೃಹ ಸಚಿವರ ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡಿ ಸೂಚಿಸ್ತೇನೆ. ಇದರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಕೂಗುಗಳು ಕೇಳಿ ಬಂದಿದ್ದಾವೆ. ನಿಮ್ಮ ನಿನ್ನೆ ರಾಜ್ಯಸಭೆ ಚುನಾವಣೆ ಆದ ನಂತರ ಇದೇ ಅಂಗಳದಲ್ಲಿ ಮಾಧ್ಯಮದ ಸೋದರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಹೊರಗೆ ಬಹುಶಃ ಏನ್ ನಿಮ್ಮ ಮುಖಾಂತರ ಆ ಘಟನೆ ಇವತ್ತು ತಿಳಿದು ಬಂದಿದೆ, ಅದು ನಿಜವಾಗಿದ್ದಲ್ಲಿ ಅದನ್ನ ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಅಂತವ ಯಾವುದೇ ಪತ್ತೆ ಹಚ್ಚಿಕೊಂಡು ಅವರಿಗೆ ಕಠಿಣವಾದ ಕ್ರಮವನ್ನು ತಗೊಳ್ಬೇಕು. ಈ ಸಂಪೂರ್ಣದ ಯಾಕಂದ್ರೆ ನಮ್ಮ ವ್ಯಾಪ್ತಿಗೆ ಬರುದು, ಇದು ಹೊರಗೆ ಅಸೆಂಬ್ಲಿ ಹೊರಗೆ ನಡೆದಂಥದ್ದು, ನಮ್ದು ಫಸ್ಟ್ ಆಫೀಸ್ ಮಾತ್ರ ಅಲ್ಲಿ ಇರುವಂತದ್ದು ನಮ್ಗೆ ವ್ಯಾಪ್ತಿಗೆ. ಇದು ಗೃಹ ಇಲಾಖೆಗೆ ಬರುವಂತ ಪ್ರದೇಶವಾಗಿದೆ. ಅದಕ್ಕೆ ನಾನು ಗೃಹ ಸಚಿವರಿಗೆ ನಾನು ಚರ್ಚೆ ಮಾಡಿ ಅದನ್ನು ಸೂಚಿಸ್ತೇನೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗ್ಬೇಕು. ಇದು ಆಗಿದೆ ಇಲ್ವಾ, ಆಗಿದ್ದಲ್ಲಿ ಯಾರು, ಆ ಗುಂಪಲ್ಲಿ ಹೇಗೆ ಅವ್ರು ಬಂದ್ರ ಅಥವಾ ಗುಂಪಲ್ಲಿ ಜೊತೆ ಇದ್ದವರ, ಗುಂಪಲ್ಲಿ ನುಸುಳಿಕೊಂಡವರ, ಯಾವ್ದು ಏನಂತೇಳಿ ಆ ಸ್ಪಷ್ಟವಾದ ಆ ಚಿತ್ರಣದೊಂದಿಗೆ ಬಹುಶಃ ಜನರಿಗೆಲ್ಲ ಸಂಶಯ ಬಗೆಹರಿಸಬೇಕು. ಅದು ಆಗಿದ್ದಲ್ಲಿ ಅದು ಯಾರೇ ಆದ್ರೂ ಕೂಡ ಅಂತವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಒದಗಿಸಬೇಕು, ಕ್ರಮ ಕೈಗೊಳ್ಬೇಕಂತ ನಾನು ಸಾಮಾನ್ಯ ಗೃಹ ಸಚಿವರ ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡಿ ಸೂಚಿಸ್ತೇನೆ.